ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ರಾಗಿ ಕೆಲಸ ಮಾಡೋದು ಹೇಗೆ ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದು ದೊಡ್ಡ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ರಾಗಿಯನ್ನು ತಗೊಂಡಿದ್ದೀನಿ. ರಾಗಿಯಲ್ಲಿ ಸ್ವಲ್ಪ ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಕ್ಲೀನಾಗಿರೋ ರಾಗಿಯನ್ನು ತಗೊಳ್ಬೇಕು. ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 10 ಬಾದಾಮಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತೀನಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಾದಾಮಿ ಹಾಕೋದ್ರಿಂದನೂ ಕೂಡ ಹಾಲು ಮಂದವಾಗಿ ಟೇಸ್ಟಿಯಾಗಿ ಬರುತ್ತೆ. ರಾಗಿಯನ್ನು ಒಂದು 2 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಒಂದು 6ರಿಂದ 8 ಗಂಟೆ ಕಾಲ ಇದು ನೆನೆಸ್ಕೊಳ್ಬೇಕು. ನಾವು ನೈಟ್ ನೆನೆಸ್ಕೊಂಡು ಬೆಳಗ್ಗೆನೂ ಕೂಡ ಮಾಡ್ಕೋಬೋದು, ಬೆಳಗ್ಗೆ ನೆನೆಸ್ಕೊಂಡು ನೈಟು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆಳಗ್ಗೆ ನೆನೆಸಿಟ್ಟಿದ್ದೆ, ಸಂಜೆ ರುಬ್ಕೊಳ್ತಾ ಇದ್ದೀನಿ. ರಾಗಿ ಚೆನ್ನಾಗಿ ನೆನೆದಷ್ಟು ಹಾಲು ಚೆನ್ನಾಗಿ ಬರುತ್ತೆ. ಹಾಗಾಗಿ 8 ಗಂಟೆ ಕಾಲ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈಗ ರಾಗಿನ ಫೈನ್ ಆ್ಯಂಡ್ ಪೇಸ್ಟಾಗಿ ರುಬ್ಕೋಬೇಕಾದ್ರೆ ನಾವು ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು. ಒಂದು 4 ಸ್ಪೂನ್ನಷ್ಟು ನೀರನ್ನು ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಬಿಳಿ ಬಟ್ಟೆನೂ ಕೂಡ ಕಟ್ಟಿ ನಾವು ಹಾಲನ್ನು ಸೋಸ್ಕೊಳ್ಬೋದು. ಇಲ್ಲ ಅಂದರೆ ಈ ರೀತಿ ದೊಡ್ಡದಾಗಿ ಜರಡಿ ಇದ್ದರೆ ಆ ಜರಡಿಲೂ ಕೂಡ ನಾವು ಹಾಲನ್ನು ಸೋಸ್ಕೊಳ್ಬೋದು. ನಾನು ಜರಡಿ ಇತ್ತು, ಹಾಗಾಗಿ ಅದರಲ್ಲೇ ಸೋಸ್ಕೊಳ್ತಾ ಇದ್ದೀನಿ. ಕೊನೆಗೆ ನಾನು ರಾಗಿ ಹಿಟ್ಟನ್ನು ಈ ರೀತಿ ಹಿಂಡಿಬಿಟ್ಟು ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ನಾವು ಈಗ ಹಿಂಡಿರ್ತೀವಲ್ವ, ಇದೇ ರಾಗಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮತ್ತೆ ನಾವು ರುಬ್ಕೊಳ್ಬೋದು. ನಾನು ಮೊದಲಿಗೆ ನುಣ್ಣಗೆ ರುಬ್ಕೊಂಡಿದ್ದರಿಂದ ನಾನು ಅದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದಿಲ್ಲ. ಈ ರೀತಿ ಎಲ್ಲ ರಾಗಿಯನ್ನು ಕೂಡ ನುಣ್ಣಗೆ ರುಬ್ಕೊಂಡು ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೋಸ್ಕೊಳ್ಬೇಕಾದ್ರೂ ಅಷ್ಟೇ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು. ರಾಗಿ ಹಾಲೇ ಮಂದವಾಗಿದ್ದರೆ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಯಾವುದೇ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡಿಲ್ಲ ಮತ್ತು ತೆಂಗಿನಕಾಯಿ ಹಾಲನ್ನು ಕೂಡ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ತೆಂಗಿನಕಾಯಿಯನ್ನು ರುಬ್ಕೊಂಡು ಅದರದ್ದು ಕೂಡ ಮಿಕ್ಸಿ ಮಾಡಿಕೊಂಡು ಹಾಲನ್ನು ತೆಗೆದುಕೊಂಡು ಹಾಕ್ಕೊಳ್ಬೋದು. ನಾನು ಬರೀ ರಾಗಿಯಿಂದ ಮಾತ್ರ ಕೆಲಸ ಮಾಡೋದನ್ನು ತೋರಿಸ್ತಿದ್ದೀನಿ. ಎಲ್ಲ ರಾಗಿಯನ್ನು ರುಬ್ಕೊಂಡು ಹಾಲನ್ನು ತೆಗೆದುಕೊಂಡ್ಮೇಲೆ ಮತ್ತೆ ನಾನು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಅದೇ ಜರಡಿಯಲ್ಲಿ. ಏಕೆಂದರೆ ಇನ್ನೂ ಕೂಡ ಸ್ವಲ್ಪ ಅದರಲ್ಲಿ ರಾಗಿದೆಲ್ಲ ಹೊಟ್ಟೆ ಇರುತ್ತೆ, ಹಾಗಾಗಿ ಮತ್ತೆ ಸೋಸ್ಕೊಳ್ತಾ ಇದ್ದೀನಿ. ಹಾಲು ತುಂಬ ಚೆನ್ನಾಗಿ ಸೋಸ್ಕೊಂಡಷ್ಟು ಕೆಲಸ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಅದನ್ನು ಚಿಕ್ಕ ಜರಡಿಯಲ್ಲಿ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಸ್ಕೊಂಡಾಗ ತುಂಬ ಸಾಫ್ಟಾಗಿ ಜೆಲ್ಲಿ ಥರ ರಾಗಿ ಕೆಲಸ ಬರುತ್ತೆ. ಅದಕ್ಕೆ ನಾನು 1-2 ಸಲ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ರುಬ್ಕೊಂಡು ಸ್ವಲ್ಪ ಸೋಸ್ಕೊಳ್ಳೋ ಪ್ರೊಸೀಜರ್ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಮಾಡೋದಂತೂ ತುಂಬಾ ಈಸಿ. ನೋಡಿ ಎಷ್ಟು ಮಂದವಾಗಿ ಹಾಲನ್ನು ತೆಗೆದಿದ್ದೀನಿ ನಾನು ಅಂತ. ನೀರನ್ನು ಜಾಸ್ತಿ ಆ್ಯಡ್ ಮಾಡಬಾರ್ದು. ಮೊದಲು ನಾವು ಈ ರೀತಿ ಹಾಲನ್ನು ತೆಗೆದಿಟ್ಕೊಳ್ಬೇಕು. ಆಮೇಲೆ ನಾವು 1 ಕಪ್ ರಾಗಿ ತೊಗೊಂಡಿದ್ವಲ್ವ, ಅದರಿಂದ ಹಾಲನ್ನು ತೆಗೆದಿರೋದು. ಆ 1 ಕಪ್ಪು ರಾಗಿಗೆ ನಾನು ಈ ಥರ 2 ಉಂಡೆ ಬೆಲ್ಲನ ಕುಟ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನುಣ್ಣಗೆ ಕುಟ್ಕೊಂಡು ಸೋಸ್ಕೊಳ್ಳೋದ್ರಿಂದ ಬೇಗನೆ ಕರಗುತ್ತೆ. ಹಾಗಾಗಿ ನಾನು ಫಸ್ಟ್ ಇದನ್ನು ಕುಟ್ಟಿ ಕರಗಿಸ್ಕೊಳ್ತಾ ಇದ್ದೀನಿ. ಈಗ ಇದೇ ಕಪ್ಪಲ್ಲಿ ನಾನು ರಾಗಿ ತೊಗೊಂಡಿದ್ದು, ಆ ಕಪ್ಪಲ್ಲಿ ನಾನು 1.5 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ತೆಗಿಯೋಕ್ಕಾಗಲ್ಲ. ಕಡಿಮೆ ಆದರೆ ನಾವು ಬೆಲ್ಲನ ಮತ್ತೆ ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ನಾನು 1.5 ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಬೆಲ್ಲ ಹಾಕ್ಕೊಂಡು ಅದಕ್ಕೆ 1 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಬೆಲ್ಲ ಎಲ್ಲ ಕರಗಿದೆ. ಬೆಲ್ಲನ ಸೋಸ್ಕೋಬೇಕು, ಇಲ್ಲ ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಮತ್ತು ಕಡ್ಡಿಗಳಿರ್ತವೆ. ನಾವು ತಿನ್ನಬೇಕಾದ್ರೆ ಅದೆಲ್ಲ ಸಿಗುತ್ತೆ. ಹಾಗಾಗಿ ನಾನು ಬೆಲ್ಲದ ಪಾನಕನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಕಡ್ಡಿ ಮತ್ತು ಕಲ್ಲುಗಳಿದ್ದಾವೆ. ಅದೇ ಪಾತ್ರೆನ ತೊಳ್ಕೊಂಡ್ಬಿಟ್ಟು ಬೆಲ್ಲದ ಪಾನಕನ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬೆಲ್ಲದ ಪಾನಕನ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈಗ ಬೆಲ್ಲದ ಪಾನಕ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಲೋ ಫ್ಲೇಮ್ ಇಟ್ಕೊಂಡು ರಾಗಿ ಹಾಲನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಹಾಕ್ಕೊಳ್ಬೇಕು. ಇಲ್ಲ ಅಂದರೆ ಗಂಟು ಬಂದುಬಿಡುತ್ತೆ, ಚೆನ್ನಾಗಿ ರಾಗಿ ಕೆಲಸ ಬರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಕೈ ಆಡಿಸ್ತಾ ರಾಗಿ ಹಾಲನ್ನು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಬಿಟ್ಟರೆ
ತಳ ಹೊತ್ತುತ್ತೆ ಮತ್ತು ಗಂಟು ಕೂಡ ಬಂದುಬಿಡುತ್ತೆ. ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಎಷ್ಟು ತೆಳುವಾಗಿದೆ. ಈಗ ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ನೋಡಿ ಸ್ವಲ್ಪ ದಪ್ಪ ಬರ್ತಾ ಇದೆ. ಈ ರೀತಿ ದಪ್ಪವಾಗಿ ಮೇಲೆ ಎತ್ತಿದಾಗ ನಾವು ಸ್ಪೂನಿಂದ ಕೆಳಗೆ ಬೀಳ್ತಾ ಇರಬೇಕಾದ್ರೆ ದಪ್ಪವಾಗಿ ಬಿದ್ದರೆ ಕರೆಕ್ಟಾಗಿ ಬಂದಿದೆ ಅಂತ. ಈಗ ರಾಗಿ ಕಿಲ್ಸ ಆಗಿದೆ. ಅದನ್ನು ಒಂದು ದೊಡ್ಡ ಪ್ಲೇಟಿಗೆ ಈ ರೀತಿ ತುಪ್ಪನ ಸವರ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕ್ಕೊಳ್ಬೋದು. ಆದರೆ ನಾನು ಒಂದೇ ದೊಡ್ಡ ಪ್ಲೇಟಿಗೆ ಎಲ್ಲದನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಪೂರ್ತಿ ನೈಟ್ ನಾನು ಇದನ್ನು ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಇದನ್ನು ತಿಂತೀವಿ. ಆವಾಗಲೇ ಮಾಡಿಕೊಂಡು ಆವಾಗಲೇ ತಿನ್ನೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ನೆನೆಸ್ಕೊಂಡು ಸಂಜೆ ರುಬ್ಕೊಂಡು ನೈಟ್ ಇದನ್ನು ಮಾಡಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬೆಳಗ್ಗೆ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ಅದಕ್ಕೆ 1 ಸ್ಪೂನಷ್ಟು ಗಸಗಸೆ, ಒಂದು 5 ಟೇಬಲ್ ಸ್ಪೂನ್ನಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಮತ್ತು ಒಣ ಕೊಬ್ಬರಿ ಇಷ್ಟ ಇಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡಿಕೊಂಡು ಹಾಗೆ ಬರೀ ರಾಗಿ ಹಲ್ವವನ್ನು ತಿನ್ಬೋದು. ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರು ಬೆಲ್ಲನ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲ ಕಡಿಮೆಯೇ ಇರಬೇಕು ಅಂದರೆ ಈ ರೀತಿ ಅಳತೆಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ರಾಗಿ ಕಿಲ್ಸ ಬಂದಿದೆ. ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ರಾಗಿ ಕಿಲ್ಸ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿತ್ತು. ಈ ರೀತಿ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಆರೋಗ್ಯಕರ ರೆಸಿಪಿಗಾಗಿ ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಬೇರೆ ಒಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.